ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಜ್ಯೋತಿಷದಲ್ಲಿ 12 ಮನೆಗಳ ಬಗ್ಗೆ ಹೇಳ್ತಾರೆ. ಈ 12 ಮನೆಗಳು ಎಲ್ಲಿಂದ ಬಂತು, ಯಾವ ರೀತಿ ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಈ ಚಿತ್ರದಲ್ಲಿ ಕಾಣಿಸೋ ಥರ ಭೂಮಿಯ ಸುತ್ತಲಿನ 360 ಡಿಗ್ರಿಗಳ ಸ್ಥಳವನ್ನು 30 ಡಿಗ್ರಿಯಂತೆ 12 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಇದನ್ನು ನಾವು ಮನೆಗಳು ಅಂತ ಹೇಳ್ತೀವಿ. ಇದರಲ್ಲಿ ಭೂಮಿಯ ಕೆಳಭಾಗದಲ್ಲಿ 6 ಮನೆಗಳು, ಭೂಮಿಯ ಮೇಲ್ಭಾಗದಲ್ಲಿ 6 ಮನೆಗಳು. ಸೊ ಈ ಚಿತ್ರದಲ್ಲಿ ಕಾಣಿಸೋ ಥರ ಇಲ್ಲಿ ಏನು ನಿಮಗೆ ಈ ಒಂದು ಬಿಲ್ಡಿಂಗ್ಸ್ ಏನಿದೆ, ಇದು ಕೆಳಗಡೆ ನೋಡಿ 1 2 3 4 5 6. ಭೂಮಿಯ ಕೆಳಭಾಗದಲ್ಲಿ ಬರುವಂಥದ್ದು 6 ಮನೆಗಳು ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ಬರುವಂಥದ್ದು 6 ಮನೆಗಳು, 7 8 9 10 11 12. ಸೊ ಈ ಒಂದು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಭೂಮಿಯ ಕೆಳಭಾಗ ಅಂದರೆ ನಾವು ಭೂಮಿ ಮೇಲೆ ಇದ್ದೀವಿ. ನಮ್ಮ ತಲೆ ಮೇಲೆ ಬರುವಂಥ ಆಕಾಶದಲ್ಲಿ 7ನೇ ಮನೆ, 8ನೇ ಮನೆ, 9ನೇ ಮನೆ, 10ನೇ ಮನೆ, 12ನೇ ಮನೆ, 11ನೇ ಮನೆ, 12ನೇ ಮನೆ ಈ ರೀತಿ ಇರುತ್ತೆ. ನಮ್ಮ ಭೂಮಿಯ ಕೆಳಭಾಗದಲ್ಲಿರುವಂಥ ಸ್ಥಳದಲ್ಲಿ 1ರಿಂದ 6 ಮನೆಗಳು ಬರುತ್ತೆ. ಸೊ ಒಂದೊಂದು ಮನೆಗಳು ಕೂಡ ಒಂದೊಂದು ಕಾರಕತ್ವಗಳನ್ನು ಕೊಡುತ್ತೆ. ಸೊ ನಾವು ಪೂರ್ವಕ್ಕೆ ಮುಖ ಮಾಡಿ ನೋಡಿದಾಗ 1ನೇ ಮನೆ ಅನ್ನುವಂಥದ್ದು ಭೂಮಿಯ ಕೆಳಭಾಗದಿಂದ ಶುರುವಾಗುತ್ತದೆ. ಸೊ ಇಲ್ಲಿ 1ನೇ ಮನೆ, ಇಲ್ಲಿ 2, ಇಲ್ಲಿ 3, 4, 5, 6, 7, 8, 9, 10, 11, 12. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ ನೋಡಿ, ಈಸ್ಟ್ ಅಂತ. ಅಂದರೆ ಭೂಮಿಯ ಪೂರ್ವಕ್ಕೆ ನಾವು ಮುಖ ಮಾಡಿದಾಗ ಭೂಮಿಯ ಕೆಳಭಾಗದಿಂದ ಶುರುವಾಗುವಂಥದ್ದು 1ನೇ ಮನೆ, ಅಲ್ಲಿಂದ 2ನೇ ಮನೆ, 3ನೇ ಮನೆ, 4ನೇ ಮನೆ ಅನ್ನುವಂಥದ್ದು ಕಂಪ್ಲೀಟಾಗಿ ಭೂಮಿಯ ಪಾತಾಳ ಅಂತ ಹೇಳ್ತೀವಿ. ಕೆಳಭಾಗ, ಭೂಮಿಯ ಒಳಭಾಗ ಅಂದರೆ ಭೂಮಿಯ ಕೆಳಭಾಗದ ಸ್ಥಳವನ್ನು 4ನೇ ಮನೆ ಅಂತ ಹೇಳ್ತೀವಿ. ಮತ್ತು 5ನೇ ಮನೆ, 6ನೇ ಮನೆ ಮತ್ತು 7ನೇ ಮನೆ ಬಂದು ಪಶ್ಚಿಮ ದಿಕ್ಕನ್ನು ತೋರಿಸುತ್ತೆ. ಮತ್ತು 8ನೇ ಮನೆ, 9ನೇ ಮನೆ ಮತ್ತು 10ನೇ ಮನೆ. 10ನೇ ಮನೆ ಅನ್ನುವಂಥದ್ದು ಆಕಾಶದ ನೆತ್ತಿ ಭಾಗ ಅಂತ ಹೇಳ್ತೀವಿ. ಈ ರೀತಿ 1ರಿಂದ 12 ಮನೆಗಳು ಭೂಮಿಯ ಸುತ್ತ ಇರುವಂಥ ಒಂದು ಭಾವಗಳಾಗಿವೆ. ಇದನ್ನೇ ನಾವು 12 ರಾಶಿಗಳು ಅಂತ ಹೇಳ್ತೀವಿ. ಸೊ ಒಬ್ಬ ವ್ಯಕ್ತಿ ಹುಟ್ಟುವಂಥ ಸಮಯದಲ್ಲಿ ಈ ಪೂರ್ವ ದಿಕ್ಕಿಗೆ ಯಾವ ಒಂದು ಲಗ್ನ ಬಂದಿರುತ್ತೋ ಆ ಲಗ್ನದಿಂದ ಆತನ ಜೀವನ ಶುರುವಾಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು ಅಸೆಂಡೆಂಟ್ ಅಂತ ಹಾಕಿದ್ದಾರೆ. ಅಸೆಂಡೆಂಟ್ ಅಂದರೆ ಲಗ್ನ. ಅದು ಮೇಷ ಲಗ್ನ ಆಗಿರ್ಬೋದು, ಅಥವಾ ವೃಷಭ ಲಗ್ನ ಆಗಿರ್ಬೋದು, ಕಟಕ ಲಗ್ನ ಆಗಿರ್ಬೋದು, ಅಥವಾ ಸಿಂಹ ಲಗ್ನ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಆ ವ್ಯಕ್ತಿ ಹುಟ್ಟುವಂಥ ಸಮಯದಲ್ಲಿ ಯಾವ ಒಂದು ಲಗ್ನ ಪೂರ್ವಕ್ಕೆ ಇರುತ್ತೋ ಅದನ್ನು ನಾವು ಆ ವ್ಯಕ್ತಿಯ ಜೀವನದ ಪ್ರಾರಂಭ ಅಂತ ಪರಿಗಣಿಸ್ತೇವೆ. ಸೊ ಇಲ್ಲಿ 12 ಮನೆಗಳ ವಿಚಾರವನ್ನು ನೋಡೋದಾದರೆ 1ನೇ ಮನೆ ಅನ್ನುವಂಥದ್ದು ಆ ವ್ಯಕ್ತಿಯ ಜೀವನದ ಪ್ರಾರಂಭವನ್ನು ತೋರಿಸುತ್ತೆ. 1ನೇ ಮನೆ ಆ ವ್ಯಕ್ತಿಯ ಜೀವನದ ಪ್ರಾರಂಭ, 2ನೇ ಮನೆ ಆ ವ್ಯಕ್ತಿಯ ಕುಟುಂಬ ಸ್ಥಾನ, 3ನೇ ಮನೆ ಆ ವ್ಯಕ್ತಿಯ ಒಂದು ಪ್ರಯತ್ನ, ಶ್ರಮ ಮತ್ತು ಆ ವ್ಯಕ್ತಿಯ ಒಂದು ಧೈರ್ಯ, ಆ ವ್ಯಕ್ತಿಯ ಒಡ ಹುಟ್ಟಿದವರು. ಅದೇ ರೀತಿ 4ನೇ ಮನೆ ಬಂದು ಆ ವ್ಯಕ್ತಿಯ ವಿದ್ಯಾಭ್ಯಾಸ, 5ನೇ ಮನೆ ಆತನ ಸೃಜನಶೀಲತೆ, ಆತನ ಬುದ್ಧಿವಂತಿಕೆ, 6ನೇ ಮನೆ ಬಂದು ಆತನ ಕೆಲಸ, ಶತ್ರುಸ್ಥಾನ, 7ನೇ ಮನೆ ಬಂದು ವ್ಯವಹಾರ, ಸಂಗಾತಿ, 8ನೇ ಮನೆ ಬಂದು ಆ ವ್ಯಕ್ತಿಯ ಪಿತ್ರಾರ್ಜಿತ ಆಸ್ತಿ, ಆ ವ್ಯಕ್ತಿಯ ತಾಂತ್ರಿಕ ವಿದ್ಯೆ, 9ನೇ ಮನೆ ಬಂದು ತಂದೆಯ ಸ್ಥಾನ, ಆ ವ್ಯಕ್ತಿಯ ಧಾರ್ಮಿಕ ಆಸಕ್ತಿ, 10ನೇ ಮನೆ ಬಂದು ಆ ವ್ಯಕ್ತಿಯ ವೃತ್ತಿ ಜೀವನ, 11ನೇ ಮನೆ ಆ ವ್ಯಕ್ತಿಯ ಹಿರಿಯ ಸಹೋದರರು ಮತ್ತು ಲಾಭಸ್ಥಾನ, 12ನೇ ಮನೆ ಬಂದು ನಷ್ಟ ಅಂತ ಹೇಳ್ತೀವಿ ಮತ್ತು ವ್ಯಯಸ್ಥಾನ ಅಥವಾ ಆಸ್ಪತ್ರೆ ಅಥವಾ ಖರ್ಚುಗಳು ಅಂತ ಬರುತ್ತೆ. ಸೊ ಒಂದೊಂದು ಮನೆ ಸೂಚನೆ ಮಾಡುವಂತಹ ಒಂದು ಕಾರಕತ್ವಗಳ ಮೇಲೆ ಜಾತಕ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಇದನ್ನೇ ನಾವಿಲ್ಲಿ ಕುಂಡಲಿಯಾಗಿ ಬರೀತೇವೆ. ಸೊ ಈ ಒಂದು ಮಧ್ಯದಲ್ಲಿ ಬರುವಂಥದ್ದು ಭೂಮಿ ಸುತ್ತಲಿನ ಈ ಒಂದು 360 ಡಿಗ್ರಿ ಆ ವೃತ್ತ ಏನಿದೆ, ಆ ವೃತ್ತವನ್ನು 30 ಡಿಗ್ರಿಗಳಾಗಿ 12 ಭಾಗ ಮಾಡಿ ಆ ಒಂದು ಭಾಗಗಳಲ್ಲಿ ಸ್ಥಿತಗೊಳ್ಳುವ ಗ್ರಹಗಳ ಸ್ಥಾನದ ಮೇಲೆ ಆ ವ್ಯಕ್ತಿಯ ಜೀವನ ಹೇಗಿರುತ್ತೆ ಅನ್ನುವ ವಿಶ್ಲೇಷಣೆಯನ್ನು ಜ್ಯೋತಿಷ್ಯದಲ್ಲಿ ಮಾಡ್ತೇವೆ. ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ.
ಭೂಮಿಯ ಮೇಲ್ಭಾಗ ಆಕಾಶದಲ್ಲಿ ಬರುವಂಥದ್ದು 7ನೇ ಮನೆ, 8ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, 12ನೇ ಮನೆ. ಅದೇ ರೀತಿ ಭೂಮಿಯ ಕೆಳಭಾಗ ಬರುವಂಥದ್ದು 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ. ಜಾತಕದಲ್ಲಿ ನಮಗೆ ಈ ಮನೆ 1ನೇ ಮನೆ ಇಲ್ಲಿದೆ, 7ನೇ ಮನೆ ಹಿಂಗಿದೆ ಅಂತ ಕುಂಡಲಿಯಲ್ಲಿ ನೋಡ್ತೀವಿ. ಬಟ್ ನಮ್ಮ ಒಂದು ನಿಜ ಜೀವನದಲ್ಲಿ ಆ ಮನೆಗಳು ಆಕಾಶದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅನ್ನುವುದು ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಒಂದು ವಿಚಾರವನ್ನು ಈ ಒಂದು ವಿಡಿಯೋ ಮೂಲಕ ಹಂಚ್ಕೊಳ್ತಾ ಇದ್ದೇನೆ. ಸೊ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು 12 ಮನೆಗಳ ಕಾರಕತ್ವಗಳ ಬಗ್ಗೆ ತಿಳಿಯೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.